ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನ ಪ್ರಪಂಚಕ್ಕೆ ಸ್ವಾಗತ. ನಾವು ಇಂದಿನ ಸಂಚಿಕೆಯಲ್ಲಿ ಕೆಲವೊಂದು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದನ್ನ ಪರಿಚಯ ಮಾಡ್ಕೊಂಡ್ವಿ. ಈಗ ಇನ್ನಷ್ಟು ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳಿಗೆ ನಾವು ಮುದ್ರಾ ಪ್ರಾಣಾಯಾಮಗಳು ಅಂತ ಹೇಳ್ತೀವಿ. ಮುದ್ರಾ ಪ್ರಾಣಾಯಾಮಗಳು ಹೇಗೆ ಮಾಡೋದಂದ್ರೆ, ನಮ್ಮ ಕೈಯಲ್ಲಿರುವಂಥ ಬೆರಳುಗಳ ಸಹಾಯದಿಂದನೇ ಅವುಗಳನ್ನ ಬದಲಾವಣೆ ಮಾಡ್ತಾನೆ ಮಾಡುವಂಥ ಪ್ರಾಣಾಯಾಮಗಳು. ಈಗ ಮೊದಲಿಗೆ ನಾವು ಚಿನ್ಮುದ್ರಾ ಅಂತ ನಾವು ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಈ ತರ ತುದಿ ಟಚ್ ಮಾಡ್ತೀವಿ, ವೃತ್ತಾಕಾರ ಮಾಡ್ಕೊಳ್ತೀವಿ. 4 ಬೆರಳುಗಳು ಹಿಂದೆ ಸಮವಾಗಿ ಜೋಡಿಸಿರ್ತೀವಿ. ಮೊಣಕೈಗಳನ್ನ ದೇಹಕ್ಕೆ ತಾಗಿಸ್ತೀವಿ. ಮುದ್ರೆಯನ್ನ ತೊಡೆ ಮಧ್ಯ ಭಾಗದಲ್ಲಿ ಇಟ್ಕೊಳ್ತೀವಿ. ಬೆನ್ನು ನೇರವಾಗಿರುತ್ತೆ, ಭುಜಗಳು ಸಡಿಲವಾಗಿರುತ್ತೆ. ಆರಾಮವಾಗಿ ಕೂತ್ಕೊಂಡು ಉಸಿರಾಟ ಶುರು ಮಾಡ್ತೀವಿ. ಉಸಿರಾಟ ರೇಷು ನಮಗೆ ಗೊತ್ತಿದೆ, 4-2 ಪ್ರಮಾಣ. 4 ಸೆಕೆಂಡ್ ಎಣಿಕೆಯಷ್ಟು ಉಸಿರನ್ನ ತಗೊಳ್ತೀವಿ, 2 ಸೆಕೆಂಡ್ ಎಣಿಕೆಯಷ್ಟು ಉಸಿರನ್ನ ಹಾಗೆ ಹಿಡಿದಿಟ್ಕೊಳ್ತೀವಿ, 4 ಸೆಕೆಂಡ್ ಎಣಿಕೆಯಷ್ಟು ಉಸಿರನ್ನ ಶಬ್ದ ಮಾಡ್ತಾ ಹೊರಗಡೆ ಹಾಕ್ತೀವಿ, ಮತ್ತೆ 2 ಸೆಕೆಂಡ್ ಎಣಿಕೆಯಷ್ಟು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ. ಇದಕ್ಕೆ ನಾವು ತಗೊಳ್ಳೋದಕ್ಕೆ ಪೂರಕ, ಹಾಗೆ ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ, ಹೊರಗಡೆ ಉಸಿರನ್ನು ಹಾಕೋದಕ್ಕೆ ರೇಚಕ, ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಇರೋದಕ್ಕೆ ಶೂನ್ಯಕ ಅಂತೇಳಿ ಹೇಳ್ತೀವಿ. ಇದನ್ನ ನಾವು ಅನುಸರಣೆ ಮಾಡಿಕೊಂಡು ಉಸಿರಾಟವನ್ನು ಶುರು ಮಾಡ್ತೀವಿ. ನಾನು ಒಂದು ಸೈಕಲ್ ಮಾಡ್ತೀನಿ ನೋಡಿ. ಈಗ ನಾನು ಒಂದು ಸೈಕಲ್ ಮಾಡಿದೆ. ಇದೇ ತರ ನೀವು 7-10 ಸೈಕಲ್ಲು ಮಾಡಬಹುದು. ಎಲ್ಲ ಪ್ರಾಣಾಯಾಮಗಳನ್ನು 7-10 ಸೈಕಲ್ಲು, 12 ಸೈಕಲ್ಲು ಮಾಡಬಹುದು. ನಿಮ್ಮ ಸಮಯ ನೋಡಿಕೊಂಡು ನೀವು ಅಭ್ಯಾಸ ಮಾಡಬಹುದು. ಮೊದಲನೇದು ಇದು ಚಿನ್ಮುದ್ರಾ ಆಯಿತು. ಎರಡನೇದು ಚಿನ್ಮಯ ಮುದ್ರಾ. ಈಗ ನೇರವಾಗಿರೋ ಬೆರಳುಗಳನ್ನ ಮಡಚ್ತೀವಿ, ಮುದ್ರೆ ಹಾಗೆ ಇರುತ್ತೆ. ಈಗ ಮೊಣಕೈಗಳನ್ನ ದೇಹಕ್ಕೆ ತಾಗಿಸ್ತೀವಿ, ಮುದ್ರೆಯನ್ನ ತೊಡೆ ಮಧ್ಯ ಭಾಗದಲ್ಲಿ ಇಡ್ತೀವಿ. ಮತ್ತೆ ಉಸಿರಾಟವನ್ನ ಶುರು ಮಾಡ್ತೀವಿ. ನಾವು 7-10 ಸೈಕಲ್, 12 ಸೈಕಲ್ಲು ಮಾಡ್ತಾ ಇರ್ತೀವಿ. ಈಗ ಮೂರನೇ ಮುದ್ರಾ ಪ್ರಾಣಾಯಾಮ ಆದಿ ಮುದ್ರೆ. ಹೆಬ್ಬೆರಳನ್ನ ಕಿರುಬೆರಳನ್ನ ಬುಡದಲ್ಲಿ ತಾಗಿಸ್ತೀವಿ, 4 ಬೆರಳುಗಳನ್ನ ಮಡಚಿ ಮುಷ್ಟಿ ಮಾಡ್ತೀವಿ. ಮುದ್ರೆಯನ್ನ ತೊಡೆ ಮಧ್ಯ ಭಾಗದಲ್ಲಿ ಇಟ್ಕೊಳ್ತೀವಿ. ಕಣ್ಮುಚ್ತೀವಿ, ಉಸಿರಾಟ ಶುರು ಮಾಡ್ತೀವಿ. ನಾವು ಯಾವಾಗ ಪ್ರಾಣಾಯಾಮ ಮಾಡಬೇಕಾದ್ರೂ ಕಣ್ಮುಚ್ಚಿನೇ ಪ್ರಾಣಾಯಾಮ ಮಾಡಿದ್ರೆ ನಮ್ಗೆ ಅದರ ಎನರ್ಜಿ ಚೆನ್ನಾಗಿ ಸಿಗುತ್ತೆ. ಗಮನವೆಲ್ಲ ಉಸಿರಾಟದ ಕಡೆ ಇಟ್ಕೋಬೇಕು. ನೆಕ್ಸ್ಟ್ 4ನೇದು ಮೇರುದಂಡ. ಬೆರಳುಗಳನ್ನ ಈ ರೀತಿ ಮಡಚ್ತೀವಿ, ಹೆಬ್ಬೆರಳನ್ನ ನೇರವಾಗಿ ಮೇಲ್ಮುಖವಾಗಿ ಇಟ್ಕೊಂಡಿರ್ತೀವಿ ನೋಡಿ. ಈ ರೀತಿಯಲ್ಲಿ ಅದು ಆಕಾಶ ನೋಡೋ ರೀತಿಯಲ್ಲಿ ಇರಬೇಕು ಹೆಬ್ಬೆರಳುಗಳನ್ನು. ನಾವು ಪ್ರಾಣಾಯಾಮ ಮಾಡ್ತಾ ಇರ್ಬೇಕಾದ್ರೆ ಹೆಬ್ಬೆರಳು ಸ್ವಲ್ಪ ಮುಂದೆ ಹೋಗೋ ರೀತಿ ಅನುಭವ ಆಗ್ತಾ ಇರುತ್ತೆ. ಹಿಂದೆ ತಗೊಂಡು ನಮ್ಮ ದೇಹದ ಕಡೆ ಎಳ್ಕೊಂಡು ನೇರವಾಗಿ ನಿಲ್ಸ್ಕೊಳ್ತೀವಿ. ಇದಾದ ನಂತರ ಪೂರ್ಣ ಮುದ್ರಾ. ಇದೇ ಹೇಗೆ ಮಾಡೋದಂದ್ರೆ, ಹೆಬ್ಬೆರಳನ್ನ ಕಿರುಬೆರಳನ್ನ ಬುಡದಲ್ಲಿ ತಾಗಿಸಿ ಮುದ್ರೆ ಮಾಡ್ತೀವಿ. ಮುದ್ರೆಯನ್ನ ನೋಡಿ, ಈಗ ತರ ಮುಷ್ಟಿ ಮಾಡಿದ ಮುದ್ರೆಯನ್ನ ಉಂಗುರ ಹಾಕೋ ಭಾಗ ಇದೆಯಲ್ಲ, ಈ ರೀತಿ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದ್ಮೇಲೆ ನಾವು ಕಿಬ್ಬೊಟ್ಟೆ ಕೆಳಗಡೆ 2 ತೊಡೆಗಳ ಮಧ್ಯೆ ಇಟ್ಟು ಮೊಣಕೈಗಳನ್ನ ನೇರ ಮಾಡ್ತೀವಿ. ಭುಜಗಳನ್ನ ಸ್ವಲ್ಪ ಮೇಲೆ ಎತ್ತಿದ್ರೆ ಮೊಣಕೈ ನೇರ ಬರುತ್ತೆ. ಈ ರೀತಿ ಮಾಡಿಕೊಂಡು ಉಸಿರಾಟ ಶುರು ಮಾಡ್ತೀವಿ.
ಆರಾಮಾಗಿ ನಮಗೆ ಎಲ್ಲ ಸೈಕಲ್ಸ್ ಎಷ್ಟು ಬೇಕೋ ಅಷ್ಟು ಸೈಕಲ್ಸ್ 7ರಿಂದ 10 ಸೈಕಲ್ ಮಾಡ್ಕೊಂಡು ಮುಗಿಸ್ಕೊಂಡಿದ್ದಾದ್ಮೇಲೆ ಆರಾಮಾಗಿ ಬರ್ತೀವಿ. ಈಗ ಎಷ್ಟು ಪ್ರಾಣಾಯಾಮ ಆಯಿತು, 5 ಮುದ್ರಾ ಪ್ರಾಣಾಯಾಮಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಮೊದಲನೇದು ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಮೇರುದಂಡ, ಪೂರ್ಣ ಮುದ್ರಾ. ಈ ರೀತಿ 5 ಮುದ್ರಾ ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಮಾಡಿದ್ದಾದ್ಮೇಲೆ ದೌತಿ ಕ್ರಿಯೆ ನಮಗೆ ಮಾಡೋದು ಗೊತ್ತಿದೆಯಲ್ಲ. ದೌತಿ ಕ್ರಿಯೆ ಮೊದಲೇ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡಿದ್ವಿ. ಈಗ ಇನ್ನೊಂದ್ಸರಿ ಮಾಡೋದನ್ನ ತಿಳ್ಕೊಳ್ಳೋಣಂತೆ. ಇದು ಯಾರಿಗೆ ಮಾಡಬಾರ್ದು ಅಂತ ಹೇಳಿದ್ಯೋ ಅವರು ಮಾಡೋದು ಬೇಡ, ಅವರು ಶೀತಲೀಕರಣನು ಮಾಡ್ಕೊಬೋದು. ನಿಮ್ಗೆ ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ಹಾಗೆ ಕೆಳಗಡೆ ಶೂನ್ಯಕದಲ್ಲೇ ಇರ್ತೀವಿ. ಉಸಿರು ತಗೋಬೇಕು ಅಂದಾಗ ಮುಖ ಮೇಲೆ ಎತ್ತಿ ಉಸಿರು ತಗೊಳ್ತಾ ವಾಪಸ್ ಬರ್ತೀವಿ. ಇದನ್ನ ನೀವು 4ರಿಂದ 5 ಬಾರಿ ದೌತಿ ಮಾಡಬಹುದು. ಈಗ ನಾವು ಈ ಪ್ರಾಣಾಯಾಮ ಯೋಗದ ಪ್ರಕ್ರಿಯೆಗಳು ಎಲ್ಲವೂ ಮಾಡೋದು ತುಂಬಾ ಸುಲಭನೇ. ನಾವು ಇದನ್ನ ಮನಸ್ಸಿಗೆ ಯಾವ ತರ ಫೀಡ್ ಮಾಡ್ಕೋಬೇಕಂದ್ರೆ, ಇದು ಯೋಗ ಅನ್ನೋದು ಸುಲಭ ಅನ್ನೋದು ಫೀಡ್ ಮಾಡ್ಕೋಬೇಕು. ಕೆಲವರೆಲ್ಲಾನು ಏನ್ ಹೇಳ್ತಾರೆ ಅಂದ್ರೆ, ಯೋಗ ಮಾಡೋದು ನಮ್ಗೆಲ್ಲ ಅದು ಕಷ್ಟ ಅಂತೇಳಿ ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ನಮ್ಗೆ ಯೋಗ ಅನ್ನೋದು ತುಂಬಾ ಸುಲಭ ಅನ್ನೋದು ನಾವು ಮೊದಲು ಫೀಡ್ ಮಾಡ್ಕೊಬೇಕು. ಇದಕ್ಕೆಲ್ಲ ಏನು ಮೂಲ ಬೇಸಿಕ್ ಏನಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಯೋಗಕ್ಕೆ ಶ್ರದ್ಧೆ ಒಂದಿದ್ರೆ ಸಾಕು, ಎಲ್ಲವೂ ನಮ್ಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಇದಕ್ಕೆ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ, ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ. ಶ್ರದ್ಧೆ ಒಂದಿದ್ರೆ ಸಾಕು, ಜ್ಞಾನ ನಮ್ಗೆ ಸುಲಭವಾಗಿ ಸಿಗುತ್ತೆ ಅಂತ. ಅದಕ್ಕೆ ನಾವು ಇದನ್ನ ಸುಲಭವಾಗಿ ತಗೋಬೇಕು, ಅನ್ಕೋಬೇಕಷ್ಟೆ. ಈ ಮುದ್ರಾ ಪ್ರಾಣಾಯಾಮಗಳ ಬಗ್ಗೆ, ಅವುಗಳ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಾವು ವಿಭಾಗೀಯ ಪ್ರಾಣಾಯಾಮ ಮಾಡಿದಾಗ, ಕನಿಷ್ಠ, ಮಧ್ಯಮ, ಜ್ಯೇಷ್ಠ ಮಾಡಿದಾಗ ನಮ್ಗೆ ಎಲ್ಲಿ ಪ್ರಾಣಶಕ್ತಿ ಹರಿಯುತ್ತೆ ಅಂತ ನಾವು ಪರಿಚಯ ಮಾಡ್ಕೊಂಡ್ವಿ. ಆ ಶ್ವಾಸಕೋಶದ ಕೆಳಭಾಗ, ಮಧ್ಯಭಾಗ, ಮೇಲ್ಭಾಗ ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ತರನೇ ಮುದ್ರಾ ಪ್ರಾಣಾಯಾಮದಲ್ಲೂ ಚಿನ್ಮುದ್ರಾ ಮಾಡಿದಾಗ ಒಕ್ಕಲಿನಿಂದ ಕೆಳಭಾಗಕ್ಕೆ, ಚಿನ್ಮಯ ಮುದ್ರಾ ಮಾಡಿದಾಗ ಈ ಭಾಗಕ್ಕೆ, ಮತ್ತೆ ಆದಿ ಮುದ್ರಾ ಮಾಡಿದಾಗ ತಲೆ ಭಾಗಕ್ಕೆ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಮತ್ತೆ ಮೇರುದಂಡ ಮಾಡಿದಾಗ ನಮ್ಮ ಬೆನ್ನಿನ ಭಾಗಕ್ಕೆ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಮತ್ತೆ ಪೂರ್ಣ ಮುದ್ರಾ ಮಾಡಿದಾಗ ಪೂರ್ತಿ ಎಲ್ಲಾ ದೇಹಕ್ಕೂ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ. ಹಾಗಾದ್ರೆ ವಿಭಾಗೀಯ ಪ್ರಾಣಾಯಾಮದಲ್ಲೂ ಅದೇ ತರ ಆಗ್ತಾ ಇರುತ್ತೆ, ಮುದ್ರಾ ಪ್ರಾಣಾಯಾಮಗಳಲ್ಲೂ ಇದೇ ತರ ಆಗ್ತಾ ಇರುತ್ತೆ. ಏನು ಇವುಗಳಿಗೆ ಎಲ್ಲ ವ್ಯತ್ಯಾಸ ಅಂದ್ರೆ, ಈಗ ನಮ್ಮ ದೇಹದಲ್ಲಿ ನರ್ವಸ್ ಸಿಸ್ಟಮ್ 2 ತರದಲ್ಲಿ ಇದಾವೆ. ಒಂದು ದೊಡ್ಡ ನರಗಳು, ಇನ್ನೊಂದು ಸಣ್ಣ ನರಗಳು ಅಂತ. ನಾವು ವಿಭಾಗೀಯ ಪ್ರಾಣಾಯಾಮ ಮಾಡಿದಾಗ ದೊಡ್ಡ ನರಗಳಲ್ಲಿ ಪ್ರಾಣಶಕ್ತಿ ಹರಿಯುತ್ತೆ. ನಾವು ಮುದ್ರಾ ಪ್ರಾಣಾಯಾಮಗಳು ಮಾಡಿದಾಗ ಸಣ್ಣ ನರಗಳಲ್ಲಿ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ. ಎಲ್ಲ ನರನಾಡಿಗಳಿಗೂ ಪ್ರಾಣಶಕ್ತಿ, ಎಲ್ಲ ನರನಾಡಿಗಳಲ್ಲೂ ಪ್ರಾಣಶಕ್ತಿ ಹರಿಯೋದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ವಿಧದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವುಗಳಿಗೆಲ್ಲ ಪ್ರಾಣಶಕ್ತಿ ಹರಿಸೋದು ಬಹಳ ಮುಖ್ಯ. ಇದನ್ನೆಲ್ಲಾನು ಅಭ್ಯಾಸ ಮಾಡಿ ಮುಂದೆ ಇನ್ನೂ ಪ್ರಾಣಾಯಾಮಗಳನ್ನ ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣಂತೆ. ಎಲ್ಲರೂ ಆನಂದವಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಏನೇ ಬರೀ ಎಲ್ಲವನ್ನು ಸುಲಭವಾಗಿ ಸ್ವೀಕಾರ ಮಾಡ್ತಾ ಆನಂದವಾಗಿರೋಣ. ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.